ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಕನಕದಾಸರು ಆಂಜನೇಯ ಸ್ವಾಮಿಯನ್ನು ಕುರಿತು ಒಂದು ಪದ್ಯವನ್ನು ಬಹಳಷ್ಟು ಸುಂದರವಾಗಿ ಬರೆದಿದ್ದಾರೆ. ಇಡೀ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಪ್ರಭು ಅತ್ಯಂತ ಪ್ರೀತಿಯಿಂದ ಆದರದಿಂದ ಮಾತನಾಡಿಸ್ತಕ್ಕಂತಹ ಆ ಆಂಜನೇಯ ಸ್ವಾಮಿಯನ್ನು ಬಹಳಷ್ಟು ತಮ್ಮ ಒಂದು ಸಣ್ಣ ಸಹೋದರನ ರೀತಿಯಲ್ಲಿ ವಾತ್ಸಲ್ಯವನ್ನು ತೋರಿ ಮಾತನಾಡಿಸ್ತಕ್ಕಂಥ ಶ್ರೀರಾಮಚಂದ್ರ ಪ್ರಭು ಆಂಜನೇಯ ಸ್ವಾಮಿ ಲಂಕೆಗೆ ಹೋಗಿ ಸೀತಾದೇವಿಯನ್ನು ಭೇಟಿಯಾಗಿ ಮರಳಿ ಬಂದು ಸುದ್ದಿಯನ್ನು ಮುಟ್ಟಿಸುವಂಥ ಸಂದರ್ಭದೊಳಗೆ ಆ ಒಂದು ಸಂದರ್ಭವನ್ನಿಟ್ಟುಕೊಂಡು ಕನಕದಾಸರು ಅತ್ಯಂತ ಸುಂದರವಾಗಿ ಒಂದು ಪದ್ಯವನ್ನು ರಚನೆ ಮಾಡಿದ್ದಾರೆ. ಅದನ್ನು ನಾವು ನೀವೆಲ್ಲರೂ ಈಗ ಶ್ರವಣ ಮಾಡೋಣ. ಏನೆಂದಳೋ ನಿನ್ನೊಳು ಸೀತೆ ಹನುಮಯ್ಯ. ಶ್ರೀರಾಮಚಂದ್ರ ಪ್ರಭು ಕೇಳ್ತಾನ ಹನುಮಂತನ್ನ, ಏನಂತ ಹೇಳಿದ್ಲಪ್ಪ ಸೀತಾ, ನನ್ನ ಬಗ್ಗೆ ಏನಂತ ಹೇಳಿದ್ಲು ನಿನ್ನೆದುರಿಗೆ ಹೇಳು ಅಂತ ಹೇಳಿ ಕೇಳ್ತಾರೆ. ಜನಕನ ಮನೆಯಲ್ಲಿ ಜನಿಸಿ ಸುಖದಲ್ಲಿರೇ, ಧನಸ್ಸು ಮುರಿದು ತರಲು ಘನ ಪದವಿಯ ಬಿಟ್ಟು ವನವ ಸೇರಿದೇನೆಂದು ಘನತಪದಿಂದಲಿ ವನಿತೆ ಮನದಿನೊಂದು. ನನಗೇನರ ಬೇದ್ಲನು, ನಾನು ರಾಜನ ಮಗಳಾಗಿ ಅರಮನೆಯೊಳಗಿದ್ದೆ, ನಾನು ಹೋಗಿ ಶಿವಧನಸ್ಸನ್ನು ಮುರಿದು ಅವಳಿಗೆ ಘನ ಪದವಿಯನ್ನು ಕೊಟ್ಟು ರಾಣಿಯ ಪಟ್ಟವನ್ನು ಕೊಟ್ಟು ತಂದೆ. ರಾಣಿಯನ್ನಾಗಿ ಮಾಡುವುದನ್ನು ಬಿಟ್ಟು ನನ್ನ ಜೊತೆ ವನವಾಸಕ್ಕೆ ಕರೆದುಕೊಂಡು ಬಂದೆ. ವನವಾಸಕ್ಕೆ ಕರೆದುಕೊಂಡು ಬಂದಂಥ ಸಂದರ್ಭದೊಳಗೆ ರಾವಣ ಅಪಹರಣ ಮಾಡಿದ್ನಲ್ಲ, ಇವೆಲ್ಲ ಒಂದು ಈ ವೃತ್ತಾಂತವನ್ನು ನೆನೆದು ಸೀತೆ ನನಗೆ ಬೇಯ್ದ್ಲನು ಅಂಥೇಳಿ ಶ್ರೀರಾಮಚಂದ್ರ ಪ್ರಭು ಆಂಜನೇಯ ಸ್ವಾಮಿಯನ್ನ ಕೇಳ್ತಾನೆ. ಕುರುಹಿನ ಉಂಗರವ ತರಳಾಕ್ಷಿಗೆ ಕೊಡೆ, ಬರಿದು ಮಹಾವೆಂದು ಬೇಸರದಿ ಬೀರಿದಳೆ ಸೀತಾ ಅಶೋಕವನದಿಂದ ನಿರುತ ಸಂತಾಪದಿಂದಲಿ ಮನದಿನೊಂದು. ನಾನು ಕೊಟ್ಟಂತ ಆ ಗುರುತಿನ ಉಂಗುರವನ್ನು ತೋರಿಸಿದಾಗ ಏನಂತ ಹೇಳಿದ್ಲು ಆ ಸೀತೆ, ಏನಂತ ಹೇಳಿದ್ಲು ಅಂತಂದು ಕಣ್ಣೊಳಗ ನೀರನ್ನು ತುಂಬಿಕೊಂಡು ಅತ್ಯಂತ ಭಾರವಾದ ಹೃದಯದಿಂದ ಶ್ರೀರಾಮಚಂದ್ರ ಪ್ರಭು ಆ ಆಂಜನೇಯ ಸ್ವಾಮಿಯನ್ನ ಕೇಳ್ತಾನೆ. ನಾನು ಕೊಟ್ಟಂತಹ ಆ ಉಂಗುರವನ್ನು ತೋರಿಸಿದಾಗ ಯಾವ ರೀತಿ ಒಂದು ಪ್ರತಿಕ್ರಿಯೆಯನ್ನ ಮಾಡಿದ್ಲು ಅದನ್ನ ಹೇಳು ನನಗ. ಬರೀ ಆ ಒಂದು ಶೋಕವೇ ಇರದಂತಹ ಒಂದು ಅಶೋಕವನದೊಳಗ ನನ್ನ ಸೀತೆ ಹೆಂಗದಳ ಹೇಳು ಹನುಮಂತ ಅಂತ ಹೇಳಿ ಆ ಆಂಜನೇಯ ಸ್ವಾಮಿಯನ್ನ ಪದೇ ಪದೇ ಪೀಡಿಸಿ ಶ್ರೀರಾಮಚಂದ್ರ ಪ್ರಭು ಏನ್ ಮಾಡ್ತಿದ್ದ ಅಂದ್ರೆ ಆ ಸೀತಾಮಾತೆಯ ಒಂದು ಆ ಉಭಯ ಕುಶಲೋಪರಿಯನ್ನ, ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನ ಕೇಳ್ತಾ ಇದ್ದ. ಸೇತುವೆಯ ಕಟ್ಟಿ ರಾವಣ ನಳಿದು ಸಂಜಾತ ಲಂಕಾಧಿಪನ ಓಡಿಸಿ ಸೀತೆಯ ಸೆರೆಯ ಬಿಡಿಸಿದ, ಆದರೆ ನಾಥ ಆದಿಕೇಶವನಿಗೆ ಬಲು ಬಿರುದು ಎಂದು. ಅದಕ್ಕೆ ಹನುಮಂತ ಹೇಳ್ತಾನ ಉತ್ತರವನ್ನ, ಆ ಎರಡು ನುಡಿಗಳನ್ನ ಕೇಳಿ ಹನುಮಂತ ಉತ್ತರವನ್ನ ಹೇಳ್ತಾನ. ಪ್ರಭು, ನೀವು ಏನು ಅನ್ಕೊಂಡಿರಲ್ಲ, ಆ ಯಾವುದೇ ಮಾತನ್ನ ತಾಯಿ ನನ್ನ ಎದುರಿಗೆ ಅನ್ಲಿಲ್ಲ. ಆ ತಾಯಿ ಕೇಳಿದಂತ ಒಂದೇ ಒಂದು ಮಾತು ಏನು ಅಂತಂದ್ರೆ, ಹನುಮಂತ, ಶ್ರೀರಾಮಚಂದ್ರ ಪ್ರಭು ಬಂದು ನನ್ನನ್ನ ಈ ಬಂಧನದಿಂದ ಬಿಡಿಸಿಕೊಂಡು ಹೋಗ್ತಾನೋ ಅಥವಾ ಇಲ್ಲವೋ ಅಂತಕ್ಕಂಥ ಮಾತನ್ನ ಕೇಳಿದಾಗ ನಾನು ಅತ್ಯಂತ ದೃಢ ವಿಶ್ವಾಸದಿಂದ ತಾಯಿಗೆ ಹೇಳಿದೆ, ತಾಯಿ, ನಾನು ಪ್ರಭುವಿನೊಂದಿಗೆ ಬಂದು ನಿನ್ನ ಬಂಧನವನ್ನು ಬಿಡಿಸಿಕೊಂಡು ಈ ಲಂಕಾಧಿಪತಿಯಾಗಿರ್ತಕ್ಕಂಥ ರಾವಣನನ್ನ ಸಂಹಾರ ಮಾಡಿ ನಿನ್ನನ್ನು ಬಿಡಿಸಿಕೊಂಡು ಹೋಗ್ತೇನೆ, ನೀ ಏನು ಚಿಂತೆ ಮಾಡಬೇಡ, ಆ ಶ್ರೀರಾಮಚಂದ್ರ ಪ್ರಭುವಿನ ಸಾಕ್ಷಿಯಾಗಿ ನಿನ್ನನ್ನು ಬಿಡಿಸಿಕೊಂಡು ಹೋಗ್ತೇವೆ ಅಂತ ಹೇಳಿ ಅಭಯ ವಚನವನ್ನು ಕೊಟ್ಟು ಬಂದೇನೆ ಪ್ರಭು ಅಂಥೇಳಿ ಆಂಜನೇಯ ಶ್ರೀರಾಮಚಂದ್ರನಿಗೆ ಹೇಳ್ತಾನೆ. ಅದಕ್ಕೆ ಸೇತುವೆಯ ಕಟ್ಟಿ ರಾವಣನ ಅಳಿದು ಸಂಜಾತ ಲಂಕಾಧಿಪನ ಓಡಿಸಿ ಸೀತೆಯ ಸೆರೆಯ ಬಿಡಿಸಿದ, ಆದರೆ ಅನಾದಿ ಕೇಶವನಿಗೆ ಬಲು ಬಿರುದು ಎಂದು. ಈ ಎಲ್ಲ ಒಂದು ಕಥೆಯನ್ನ ಆಂಜನೇಯ ಏನ್ ಮಾಡ್ದ ಅಂತಂದ್ರ, ಅಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಆ ಒಂದು ಸನ್ನಿವೇಶವನ್ನ ಎಳೆಯಾಗಿ ಶ್ರೀರಾಮಚಂದ್ರ ಪ್ರಭುವಿನ ಮುಂದೆ ಎಳೆಯಾಗಿ ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ಆ ಎಲ್ಲಕ್ಕೂ ಒಡೆಯನಾಗಿರ್ತಕ್ಕಂಥ ಆ ಶ್ರೀರಾಮಚಂದ್ರ ಪ್ರಭು ಮನಸ್ಸಿನೊಳಗೆ ದುಃಖವನ್ನು ತುಂಬಿಕೊಂಡು ಆ ಹನುಮಂತನ ಮಾತುಗಳನ್ನ ಕೇಳ್ತಾ ಕಣ್ಣಿನೊಳಗೆ ಆ ಅಶ್ರುಧಾರೆ ಹರಿತಾ ಇತ್ತು. ಆ ಎಲ್ಲ ಮಾತುಗಳನ್ನು ಕೇಳಿ
ಆ ಸೀತೆಯ ಒಂದು ದುಃಖಕ್ಕೆ ನಾನು ಕಾರಣ ಆದೆ ಅಂತಕ್ಕಂಥ ಒಂದು ಭಾವನೆಯಿಂದ ಶ್ರೀರಾಮಚಂದ್ರ ಪ್ರಭು ಏನು ಮಾಡ್ತಾ ಇದ್ದ ಅಂದ್ರೆ ದುಃಖವನ್ನು ಮಾಡ್ತಾ ಆ ಒಂದು ಸೀತೆಯ ಒಂದು ಎಲ್ಲ ವಿಷಯವನ್ನ ಹನುಮಂತನ ಬಾಯಿಂದ ಕೇಳ್ತಾ ಇದ್ದ ಅಂತೇಳಿ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಕನಕದಾಸರಿಗೆ ಜೀವನದಲ್ಲಿ ಒಂದು ಸಾರಿ ಅನಾರೋಗ್ಯ ಉಂಟಾದಂತಹ ಸಂದರ್ಭದೊಳಗ ಅವರು ಸಹಿತ ಆಂಜನೇಯ ಸ್ವಾಮಿಯ ಒಂದು ಆರಾಧನೆಯನ್ನ ಮಾಡಿ ಅಖಂಡವಾದಂತಹ ತಪಸ್ಸನ್ನ ಮಾಡಿ ತಮ್ಮ ರೋಗ ನಿವಾರಣೆಯನ್ನ ಮಾಡಿಕೊಂಡ್ರು ಅಂತಕ್ಕಂಥದ್ದು ಬರ್ತತಿ. ಆದ್ದರಿಂದ ಆ ಆಂಜನೇಯ ಸ್ವಾಮಿಯ ಒಂದು ಅತ್ಯಂತ ಪ್ರಿಯ ಭಕ್ತರಾಗಿರ್ತಕ್ಕಂಥ ಕನಕದಾಸರು ಸಹಿತ ಆ ಆಂಜನೇಯ ಸ್ವಾಮಿಯ ಕುರಿತು 2 ಪದ್ಯಗಳನ್ನು ಬರೆದಿದ್ದಾರೆ. ಅದರಲ್ಲಿ ಇದು ಸಹಿತ ಒಂದು ಅಂತ ಹೇಳಿ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.